ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ವಿಶ್ಲೇಷಣೆ. ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಜನರ ಅಭಿಪ್ರಾಯ ಇದೆ, ಯಾರು ಕ್ಯಾಂಡಿಡೇಟ್ ಆದರೆ ಗೆಲ್ತಾರೆ, ಕ್ಷೇತ್ರವಾರು ಅಂದರೆ ವಿಧಾನಸಭಾ ಕ್ಷೇತ್ರವಾರು ಅಲ್ಲಿ ಯಾವ ರೀತಿಯ ಚಿತ್ರಣ ಇದೆ, ಒಂದು ಅಂಡರ್ ಕರೆಂಟ್ ಅಂತ ಇರುತ್ತೆ, ಆ ಅಂಡರ್ ಕರೆಂಟ್ ಏನಿದೆ, ಸೊ ಆ ಸಂಪೂರ್ಣ ಚಿತ್ರಣವನ್ನು, ಜೊತೆಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇತಿಹಾಸವನ್ನು ಮರೆತವನು ಇತಿಹಾಸ ಸೃಷ್ಟಿಸಲಾರ. ಹಾಗಾದರೆ ಇತಿಹಾಸ ಏನು ಹೇಳುತ್ತೆ? ಮಂಡ್ಯದ ಇತಿಹಾಸದ ಚಿತ್ರಣ. ಹಾಗೆ ಈ ಬಾರಿ ಅಲ್ಲಿ ಸುಮಲತಾ ಅವರು ಕ್ಷೇತ್ರವನ್ನು ಬಿಟ್ಕೊಟ್ರೆ ಏನಾಗುತ್ತೆ, JDS ಇಂದ ಯಾರು ಕ್ಯಾಂಡಿಡೇಟ್ ಆದರೆ ಏನು ಪರಿಣಾಮ, ಸುಮಲತಾ ಅವರೇ ಕ್ಯಾಂಡಿಡೇಟ್ ಆದರೆ ಏನು, ದೇವೇಗೌಡರಾದರೆ ಏನು, ಕುಮಾರಸ್ವಾಮಿ ಆದರೆ ಏನು, ನಿಖಿಲ್ ಕುಮಾರಸ್ವಾಮಿ ಆದ್ರೇನು, ಇವೆಲ್ಲದರ ಚಿತ್ರಣವನ್ನು ನಾನು ಅಲ್ಲಿನ ಜನರನ್ನ ಮಾತಾಡ್ತಿದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ. ಆ ಜನರ ಮಾತನ್ನು ಆಧರಿಸಿ ನಿಮಗೆ ಪರಿಪೂರ್ಣ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದ ಕೂಡಲೇ ಕಣ್ಮುಂದೆ ಬರೋದು ಯಾರು? ಅಂಬರೀಷ್ ಅವರು, ಕುಮಾರಸ್ವಾಮಿ, ದೇವೇಗೌಡರು, ಚಲರಾಯಸ್ವಾಮಿ, ಕಳೆದ ಚುನಾವಣೆಯಿಂದ ಸುಮಲತಾ, ಅಂಬರೀಷ್, ಇವರೆಲ್ಲ ಮುಖ್ಯವಾಗಿ. ಇದ್ರ ನಡುವೆ ಪುಟ್ಟರಾಜು ಅವರಿದ್ದಾರೆ, ರಮ್ಯ ಒಂದು 6 ತಿಂಗಳಿಗೆ ಬಂದು ಹೋಗಿದ್ದಾರೆ, ಶಿವರಾಮೇಗೌಡ ಅವರು ಇವರು ಎಲ್ಲ ಇದ್ದಾರೆ, ಭಾಳ ಜನ ಇದ್ದಾರೆ. ಬಿಡಿ, ನಾನು ಹೇಳ್ತಿರೋದು ಲೋಕಸಭಾ ಕ್ಷೇತ್ರ, ಲೋಕಸಭಾ ಚುನಾವಣೆ ಅಂದ ಕೂಡಲೇ ಕಣ್ಮುಂದೆ ಬರುವಂಥ ಚಿತ್ರಣವನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ಇಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಇದರ ಅಡಿಯಲ್ಲಿ. ಮಳವಳ್ಳಿ, ಮದ್ದೂರು, ಮೇಲುಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, KR ಪೇಟೆ ಹಾಗೂ KR ನಗರ. ನೋಡಿ, ಒಂದೇ ಒಂದು JDS ಗೆದ್ದಿರೋದು, ಇನ್ನು 7 ಕಾಂಗ್ರೆಸ್ ಗೆದ್ದಿದೆ. ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿ ಕಾಂಗ್ರೆಸ್ MLA, ಮದ್ದೂರು ಉದಯಗೌಡ ಕಾಂಗ್ರೆಸ್, ಮೇಲುಕೋಟೆ ದರ್ಶನ್ ರೈತ ಸಂಘ. ಅವರು ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ ನಿಜ, ಆದರೆ ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟ್ ಹಾಕಿರಲಿಲ್ಲ, ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು. ಅದೇ ಕಾರಣಕ್ಕಾಗಿ ದರ್ಶನ್ ಏನು ಮಾಡಿದ್ದಾರೆ, ದರ್ಶನ್ ಕಾಂಗ್ರೆಸ್ಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ದರ್ಶನ್ ಅವ್ರನ್ನ ತಮ್ಮ ಲಿಸ್ಟ್ನಲ್ಲಿ ಇಟ್ಕೊಂಡಿದೆ. ಈ ಕಡೆ ದರ್ಶನ್ ಕೂಡ ಕಾಂಗ್ರೆಸ್ ಲಿಸ್ಟಲ್ಲಿ ಇದ್ದಾರೆ. ಹೀಗಾಗಿ ಅದನ್ನು ಕಾಂಗ್ರೆಸ್ ಅಂತಲಿ ಕನ್ಸಿಡರ್ ಮಾಡೋದು ಅಷ್ಟೇ. ಅದರ್ವೈಸ್ ಹೀಸ್ ಇಂಡಿಪೆಂಡೆಂಟ್ಲಿ ಹೇಳೋರಿಗೆ ಹೀಸ್ ಇಂಡಿಪೆಂಡೆಂಟೇ, ಆಯಿತಾ? ಇನ್ನು ಶ್ರೀರಂಗಪಟ್ಟಣ ರಮೇಶ್ ಬಂಡಿ ಸಿದ್ದೇಗೌಡ ಕಾಂಗ್ರೆಸ್, ನಾಗಮಂಗಲ ಚಲರಾಯಸ್ವಾಮಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು, KR ನಗರ D ರವಿಶಂಕರ್ ಕಾಂಗ್ರೆಸ್, KR ಪೇಟೆ ಮಾತ್ರ HT ಮಂಜು JDS. ಅದೊಂದನ್ನು ಬಿಟ್ಟು ಮತ್ತೆಲ್ಲವನ್ನೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ನೋಡಿ, ಈ ಹಿಂದಿನ ಚುನಾವಣೆ 2018ರ ಚುನಾವಣೆಯನ್ನು ನೀವು ಕಣ್ಮುಂದೆ ತಗೊಳ್ಳಿ, ಎಲ್ಲ JDS ಗೆದ್ದಿತ್ತು, ಕಾಂಗ್ರೆಸ್ ಒಂದು ಗೆದ್ದಿರಲಿಲ್ಲ, ಎಲ್ಲರೂ ಸೋತೋಗಿದ್ರು. ಚಲರಾಯಸ್ವಾಮಿಯಿಂದ ಹಿಡಿದು ರಮೇಶ್ ಬಂಡಿ ಸಿದ್ದೇಗೌಡರಿಂದ ಹಿಡಿದು ಎಲ್ಲರೂ ಸೋತುಬಿಟ್ಟಿದ್ರು, ಈವನ್ ನರೇಂದ್ರ ಸ್ವಾಮಿ. ಹೀಗಿತ್ತು, ಬಿಕಾಸ್ ಆಗ ಅಂಬರೀಷ್ ಅವರ ಪ್ರಭಾವ ಕೂಡ ಇತ್ತು. ಆದರೆ ಈ ಬಾರಿ ಇದೇ ಕಾಂಗ್ರೆಸ್ಗೆ ಒಂದು ಬಲ. ಕಾಂಗ್ರೆಸ್ ಕಾನ್ಫಿಡೆಂಟ್ ಆಗಿರೋದು ಯಾಕೆ ಅಂದರೆ 7 ಜನ MLAಗಳಿದ್ದಾರೆ ಅಂತೇಳಿ. ಬಟ್ ಹಂಗಾಗಲ್ಲ. ಲೋಕಸಭಾ ಚುನಾವಣೆಯ ನಾಡಿ ಮಿಡಿತವೇ ಬೇರೆ, ಜನ ವೋಟ್ ಮಾಡೋ ಪ್ಯಾಟ್ರನ್ನೇ ಬೇರೆ, ಮತದಾರರ ಮನಸ್ಥಿತಿಯೇ ಬೇರೆ, ಇದು ವಾಸ್ತವ. ಇನ್ನು ನಾನು ಇತಿಹಾಸಕ್ಕೆ ಬರ್ತೀನಿ. ನೋಡಿ, 1998ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಬರೀಷ್ ಅವರು ಲೋಕಸಭೆಗೆ ಸ್ಪರ್ಧಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ MP ಆದರು, ಫಸ್ಟ್ ಟೈಮ್. 99ನಲ್ಲಿ ಒನ್ಸ್ ಅಗೈನ್ ಅಂಬರೀಷ್ MP. 2004ರಲ್ಲಿ 3ನೇ ಬಾರಿ ಅಂಬರೀಷ್ MP, ಹ್ಯಾಟ್ರಿಕ್. ಆದರೆ 2009ರಲ್ಲಿ ಚಲರಾಯಸ್ವಾಮಿ ಅವರು ಗೆದ್ದರು. ಅಂಬರೀಷ್ ಅವರು ಫಾರ್ ದಿ ಫಸ್ಟ್ ಟೈಮ್ ಲೋಕಸಭೆಯಲ್ಲಿ, ಮಂಡ್ಯ ಲೋಕಸಭೆಯಲ್ಲಿ ಸೋತರು. ಅದಕ್ಕೂ ಮೊದಲು ಅವರು ಸೋಲ್ ಕಂಡಿಲ್ಲ ಅಂತಲ್ಲ, ರಾಮನಗರದಲ್ಲಿ ಸೋತಿದ್ರು. 2008ರಲ್ಲಿ ಶ್ರೀರಂಗಪಟ್ಟಣದಿಂದ MLAಗೆ ನಿಂತು ಅಂಬರೀಷ್ ಅವರು ಸೋತಿದ್ರು. ಇವೆಲ್ಲವೂ ಕೂಡ ಇತಿಹಾಸ. ಅದಾದ ನಂತರ 2013ರಲ್ಲಿ ಮಂಡ್ಯ ಲೋಕಸಭೆಗೆ ಬೈ ಎಲೆಕ್ಷನ್ ನಡೆಯುತ್ತೆ. ರಮ್ಯಾ ಕಂಟೆಸ್ಟ್ ಮಾಡ್ತಾರೆ, ಗೆಲ್ತಾರೆ. ಯಾಕಂದರೆ 2013ರಲ್ಲಿ ಅಂಬರೀಷ್ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ವಸತಿ ಸಚಿವರಾಗಿರ್ತಾರೆ. ಇನ್ನು 2014ರಲ್ಲಿ ಒನ್ಸ್ ಅಗೇನ್ ರಮ್ಯಾ ಕಂಟೆಸ್ಟ್ ಮಾಡ್ತಾರೆ, ಪುಟ್ಟರಾಜು JDS ಇಂದ ಗೆಲ್ತಾರೆ. ಅಲ್ಲಿ ರಮ್ಯಾ ಅವರು ಕೇವಲ 5500 ಮತಗಳಿಂದ ಸೋಲ್ತಾರೆ. 2018ರಲ್ಲಿ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ. ಯಾಕಂದರೆ 2018ರಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ, ಪುಟ್ಟರಾಜು MLA ಆಗ್ತಾರೆ, ಇಲ್ಲಿ ಮಿನಿಸ್ಟರ್ ಆಗ್ತಾರೆ ಮೈತ್ರಿ ಸರ್ಕಾರದಲ್ಲಿ. ಸೊ ಲೋಕಸಭೆಗೆ ರಾಜೀನಾಮೆ ಕೊಡ್ತಾರೆ. ಆಗ ಶಿವರಾಮೇಗೌಡ JDS ಇಂದ ಗೆಲ್ತಾರೆ. ಇನ್ನು 2019ರ ಚುನಾವಣೆ, ಇಡೀ ದೇಶ ನೋಡಿದಂಥ ಚುನಾವಣೆ, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಅಂಬರೀಷ್ ಅವರು ಆಗಲೇ ಅಸುನೀಗಿದ್ರು. ಆ ಅನುಕಂಪದ ಅಲೆಯಲ್ಲಿ ತೇಲಿ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಇತಿಹಾಸ ಕಂಡು ಕೇಳರಿಯದಂತಹ ಅಭೂತಪೂರ್ವ ಬೆಂಬಲದೊಂದಿಗೆ ಅದ್ಭುತ ಜಯವನ್ನು ದಾಖಲಿಸಿದ್ರು. ಈಗ ಅವರ ಅವಧಿ ಮುಗಿತಾ ಬಂದಿದೆ, ಮತ್ತೆ ಲೋಕಸಭೆ ಚುನಾವಣೆ ಬಂದಿದೆ. ಸುಮಲತಾ ಅಂಬರೀಷ್ ಅವರು BJP ಟಿಕೆಟ್ಗೋಸ್ಕರ ಲಾಬಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ JDS ಇದು ತನ್ನ ಕ್ಷೇತ್ರ ಅಂತ ಹೇಳ್ತಾ ಇದೆ. BJP ಹೈಕಮಾಂಡ್ ಸರ್ವೆಗೆ ಹೋಗಿದೆ, ಯಾರಿಗೆ ಬೇಕಾದರೂ ಟಿಕೆಟ್ ಆಗ್ಬೋದು. BJP ಹೈಕಮಾಂಡ್ ಒಂದು ಲೆಕ್ಕಾಚಾರ ಇಟ್ಕೊಂಡಿದೆ, ಈ ಬಾರಿ ಮಂಡ್ಯ ಗೆಲ್ಲೇಬೇಕು ಅಷ್ಟೇ. NDA ಅಭ್ಯರ್ಥಿ ಅಲ್ಲಿ ಸುಮಲತಾ ಆಗ್ತಾರೋ, ದೇವೇಗೌಡರು ಆಗ್ತಾರೋ, ಕುಮಾರಸ್ವಾಮಿ ಆಗ್ತಾರೋ, ಮತ್ತೊಬ್ಬರು ಆಗ್ತಾರೋ, ಅಲ್ಲಿ ಗೆಲ್ಲಬೇಕು ಅಷ್ಟೇ.
ಗೆಲ್ಲಕ್ಕೆ ಏನು ಬೇಕೋ ಅದನ್ನೇ ಮಾಡುತ್ತೆ. ನಾನು ಹಿಂದೆ ಒಂದು ಸ್ಟೋರಿ ಮಾಡಿದ್ದೇನೆ, ನಿಮ್ಗೆ ನೆನಪಿರ್ಬೋದು. ಗೆಲುವೊಂದೇ ಮಾನದಂಡ. ಸರ್ವೆ ಮಾಡಿಸ್ತಾ ಇದ್ದಾರೆ, 3 ಸರ್ವೆ ಆಗ್ತಾ ಇದೆ. ದೇವೇಗೌಡರು ಬಂದರೂ ಆಶ್ಚರ್ಯ ಇಲ್ಲ. ದೇರ್ ಆರ್ ಚಾನ್ಸಸ್. ಈಗ ದೇವೇಗೌಡರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಹೊರಗಡೆ ಬಂದು ಬೈಟ್ ಕೊಟ್ಟರು. ದೇವೇಗೌಡರು ಅಲ್ಲಿ ಆಸ್ಪತ್ರೆಯಲ್ಲಿ ಮಲ್ಕೊಂಡು ಕೂಡ ಇಲ್ಲ ನಾವು ಮಂಡ್ಯಕ್ಕೆ ಹೋಗಬೇಕು ಅಂತ ಹೇಳ್ತಿದ್ರಂತೆ. ಸುಮ್ಮನೆ ಹೇಳ್ತಾರಾ? ದಿಸ್ ಇಸ್ ರಿಯಾಲಿಟಿ. ಇನ್ನು 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ವೋಟ್ ಶೇರ್ನ ಲೆಕ್ಕ ಹಾಕಿದ್ರೆ, ಆಗ ನಾನು ಹೇಳಿದೆ 8ಕ್ಕೆ 8 ಜೆ ಡಿ ಎಸ್ ಗೆದ್ದಿತ್ತು ಅಂತ. ಜೆ ಡಿ ಎಸ್ ತೆಗೆದುಕೊಂಡಂಥ ಮತ 7,64,000. ಕಾಂಗ್ರೆಸ್ ತೆಗೆದುಕೊಂಡಿದ್ದು 4,65,000. ಬಿ ಜೆ ಪಿಗೆ ಅಂಥ ದೊಡ್ಡ ಸ್ಟೇಕ್ ಇಲ್ಲ ಅಲ್ಲಿ, ಎಲ್ರಿಗೂ ಕೂಡ ಗೊತ್ತು. 75,000 ಓಟ್ ತಗೊಂಡಿತ್ತು ಅಷ್ಟೇ. ಗೊತ್ತಾಯ್ತಾ? ಇದು ವಾಸ್ತವ ಚಿತ್ರಣ. ಇನ್ನು ಈ ಬಾರಿ 8 ಕ್ಷೇತ್ರದಲ್ಲಿ ಕಾಂಗ್ರೆಸ್ 6 ಕ್ಷೇತ್ರದಿಂದ 5,81,000 ಓಟ್ ತಗೊಂಡಿದೆ. ಜೆ ಡಿ ಎಸ್ 5,69,000 ಓಟ್ ತಗೊಂಡಿದೆ. ಬಿ ಜೆ ಪಿ 1,80,000 ಓಟ್ ತಗೊಂಡಿದೆ. ನೀವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಜೆ ಡಿ ಎಸ್ದು ಬಿ ಜೆ ಪಿದು ಒಟ್ಟು ಸೇರಿಸಿದ್ರೆ ಹೆಚ್ಚು ಕಡಿಮೆ 8 ಲಕ್ಷ ಓಟ್ ಆಗಿಬಿಡುತ್ತೆ. ಹಂಗೆ ನಡೆಯಲ್ಲ ಎಲೆಕ್ಷನ್ ಅಂತ. ಅದಕ್ಕೆ ಹೇಳಿದ್ದು, ವಿಧಾನಸಭೆ ಚುನಾವಣೆಯ ಮತದಾರರ ನಾಡಿ ಮಿಡಿತವೇ ಬೇರೆ, ಲೋಕಸಭೆಗೆ ಅದು ಸಂಪೂರ್ಣ ವಿಭಿನ್ನ. ಇದು ವಾಸ್ತವ. ಮಂಡ್ಯದಲ್ಲಂತೂ ಅಲ್ಲಿನ ಪ್ರಜ್ಞಾವಂತ ಮತದಾರರು ಪದೇ ಪದೇ ಅಲ್ಲಿನ ರಾಜಕಾರಣಿಗಳಿಗೆ ಪಾಠ ಹೇಳುವಂತಹ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅಂಬರೀಷ್ ಅವ್ರನ್ನ ಗೆಲ್ಸಿಯೂ ಮೆರೆಸಿದ್ದಾರೆ, ಸೋಲ್ಸಿಯೂ ತೋರಿಸಿದ್ದಾರೆ. ಚಲರಾಯ ಸ್ವಾಮಿ ಅವ್ರನ್ನ ಗೆಲ್ಸಿಯೂ ಮೆರೆಸಿದ್ದಾರೆ, ಸೋಲ್ಸಿಯೂ ತೋರಿಸಿದ್ದಾರೆ. ಹೀಗಾಗಿ ಅಲ್ಲಿ ಹೀಗೆ ಒಬ್ಬರಿಗೆ ಅಂತಲೇ ಏನು ಗಂಟು ಬೀಳಲ್ಲ ಅಲ್ಲಿ ಜನ. ಅಲ್ಲಿ ಏನು ಸರಿಯಾದ ಅಭ್ಯರ್ಥಿ ಬೇಕು, ಸರಿಯಾದ ಸಂಸದರು ಬೇಕು. ಆ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಹಾಗಾದರೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ನೋಡಿ. ಎನ್ ಡಿ ಎಯಿಂದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದಿಂದ 1 ಸುಮಲತಾ ಅವರು ಆಕಾಂಕ್ಷಿ, 2 ಕುಮಾರಸ್ವಾಮಿ ಅವರ ಹೆಸರಿದೆ, 3 ದೇವೇಗೌಡರೇ ಬರಬೇಕು ಅಂತ ಹೇಳ್ತಿದ್ದಾರೆ, 4 ಪುಟ್ಟರಾಜು ಅವರ ಹೆಸರಿದೆ, 5 ನಿಖಿಲ್ ಕುಮಾರಸ್ವಾಮಿ. ಇವರಿಷ್ಟು ಜನ ಈಗ ಫ್ರಂಟ್ ರನ್ನರ್ಸ್, ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥ ಹೆಸರುಗಳು. ಇನ್ನು ಭಾಳ ಜನ ನನಗೂ ಕೊಟ್ಟರೆ ನಾನು ಒಂದು ಕೈ ನೋಡ್ತೀನಿ ಅನ್ನೋರು ಇದ್ದಾರೆ, ಅವ್ರದ್ದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಇನ್ನು ಕಾಂಗ್ರೆಸ್ಸಿಂದ ಸದ್ಯ ಓಡ್ತಾ ಇರೋ ಹೆಸರು ಸ್ಟಾರ್ ಚಂದ್ರು, ಸ್ಟಾರ್ ಡೆವಲಪರ್ಸ್ನ ಮಾಲೀಕರು, ಈಸ್ ಎ ಬಿಸ್ನೆಸ್ ಮನ್, ಅವ್ರ ಹೆಸರಿದೆ. ಇನ್ನು ಏನಾದರೂ ಭಾಳ ದೊಡ್ಡ ಫೈಟ್ ಆಗುತ್ತೆ ಅಂತ ಆದರೆ ಚಲರಾಯ ಸ್ವಾಮಿಯವರೇ ಬರಬೇಕು ಅನ್ನುವಂಥ ಒತ್ತಾಯವೂ ಇದೆ. ಹಾಗೆ ಅವರ ಪತ್ನಿ ಧನಲಕ್ಷ್ಮಿ ಚಲರಾಯ ಸ್ವಾಮಿಯವರ ಹೆಸರು ಕೂಡ ಒಂದು ಕಡೆ ಇದೆ. ಇನ್ನು ಅವರ ಅಣ್ಣನ ಮಗ ಸುನಿಲ್ ಲಕ್ಷ್ಮೀಕಾಂತ್ ಅಂತ ಅವ್ರ ಹೆಸರು ಇದೆ. ಕಿಲಾರ ರಾಧಾಕೃಷ್ಣ ಅಂತ ಅವರು ಕೂಡ ಒಬ್ಬರು ಆಕಾಂಕ್ಷಿ. ಹೀಗೆ ಭಾಳ ಜನ ಇದ್ದಾರೆ ಆಕಾಂಕ್ಷಿಗಳು. ಬಟ್ ಫೈನಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ? ಬಹುಶಃ ಕಾಂಗ್ರೆಸ್ ಎನ್ ಡಿ ಎ ಕ್ಯಾಂಡಿಡೇಟ್ ಯಾರು ಆಗ್ತಾರೆ, ದೇವೇಗೌಡರು ಬರ್ತಾರಾ, ಕುಮಾರಸ್ವಾಮಿ ಬರ್ತಾರಾ, ಸುಮಲತಾ ಬರ್ತಾರಾ, ಅದನ್ನು ನೋಡ್ಕೊಂಡು ಅನೌನ್ಸ್ ಮಾಡುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಇದು ವಾಸ್ತವ. ಹಾಗಾದರೆ ಯಾರು ಗೆಲ್ಲುವ ಸಾಧ್ಯತೆ ದಟ್ಟವಾಗಿದೆ? ಅಲ್ಲಿ ಯಾರು ಸ್ಪರ್ಧೆ ಮಾಡಿದ್ರೆ ಗೆಲ್ಬೋದು? ಆ ಚಿತ್ರಣವನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ನೋಡಿ. ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಗ್ಗೂಡಿರೋದ್ರಿಂದ ಒಂದು ದೊಡ್ಡ ಶಕ್ತಿ ಈಗ ಅವ್ರಿಗೆ ಬಂದಿದೆ, ನೋ ಡೌಟ್ ಇನ್ ದಟ್. ಅದರಲ್ಲಿ ಲೋಕಸಭಾ ಚುನಾವಣೆ ಅಂದ ಕೂಡಲೇ ಏನೇ ಹೇಳಿ ಅಲ್ಲಿ ಮೋದಿಯವ್ರ ಮುಖ ನೋಡಿ ಓಟ್ ಹಾಕೋರು ಮಂಡ್ಯದಲ್ಲೂ ಇದ್ದಾರೆ. ವಿಧಾನಸಭೆಗೆ ಜೆ ಡಿ ಎಸ್ಸಿಗೆ ಹಾಕಿರ್ತಾರೆ, ಕಾಂಗ್ರೆಸ್ಸಿಗೆ ಹಾಕಿರ್ತಾರೆ. ಆದರೆ ಲೋಕಸಭೆ ಅಂತ ಬಂದ ಕೂಡಲೇ ಇಲ್ಲಪ್ಪ ದೇಶಕ್ಕೊಂದು ಓಟು ಅಂಥೇಳಿ ಮೋದಿಯವ್ರಿಗೆ ಹಾಕೋರು ಅಲ್ಲೂ ಇದ್ದಾರೆ. ಆದರೆ ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ಸಿಗೆ ಒಂದು ಕಾನ್ಫಿಡೆನ್ಸ್ ಏನಂದರೆ 7 MLAಗಳು ನಾವಿದ್ದೀವಿ, ಇನ್ಕ್ಲೂಡಿಂಗ್ ದರ್ಶನ್ ಪುಟ್ಟಣ್ಣಯ್ಯ ಅನ್ನೋ ಕಾನ್ಫಿಡೆನ್ಸಲ್ಲಿ ಅವರಿದ್ದಾರೆ. ಈ ಕಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಿಂದಾಗಿ ಒಂದು ಶಕ್ತಿ ನಮಗೆ ಬಂದಿದೆ ಅನ್ನುವಂಥ ಕಾನ್ಫಿಡೆನ್ಸಲ್ಲಿ ಅವರಿದ್ದಾರೆ. ಗ್ರೌಂಡ್ ರಿಯಾಲಿಟಿ ನೋಡೋದಾದರೆ ಸಹಜವಾಗಿ ಕಾಂಗ್ರೆಸ್ಗೆ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇಲ್ಲಿ ಲೋಕಲ್ ಆಗಿದೆ. ಅಲ್ಲಿರೋರೆಲ್ಲ ಕಾಂಗ್ರೆಸ್ MLAಗಳೇ ಆಗಿರೋದ್ರಿಂದ ಸಹಜವಾಗಿ ಒಂದು ವಿರೋಧಿ ಅಲೆ ಸಹಜವಾಗಿದೆ ಲೋಕಲ್ ಆಗಿ. ಗೊತ್ತಾಯ್ತಾ? ಯಾವಾಗಲೂ ಕೂಡ ಇನ್ಸೈಡ್ ದಿ ಕಾನ್ಸ್ಟಿಟ್ಯೂನ್ಸಿ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ. ಅದರ ಪ್ರಭಾವ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗೆ ಈ ಬಾರಿ ಏನಾದ್ರು ದೇವೇಗೌಡರು ಬಂದರೆ ನೋ ಡೌಟ್ ಜೆ ಡಿ ಎಸ್ ಬಿ ಜೆ ಪಿಯಲ್ಲಿ ಅಭೂತಪೂರ್ವವಾದ ದಿಗ್ವಿಜಯವನ್ನು ದಾಖಲಿಸುತ್ತೆ. ನೋಡಿ, ಯಾರು ಗೆಲ್ತಾರೆ ಅನ್ನೋ ಡಿಸೈಡ್ ಆಗೋದು ಕ್ಯಾಂಡಿಡೇಟ್ ಮೇಲೆ. ನಾನು ಹೇಳಿದ್ನಲ್ಲ, ದೇವೇಗೌಡರು ಬಂದರೆ ನಿಮ್ಗೆ ಅನುಮಾನವೇ ಬೇಡ, ಗೆಲ್ಲೋದು ಎನ್ ಡಿ ಎನೇ, ದೇವೇಗೌಡರೇ, ಅನುಮಾನವೇ ಬೇಡ. ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಲಿ. ಇದು ಚಲರಾಯ ಸ್ವಾಮಿಯವರಿಗೂ ಗೊತ್ತು. ಯಾಕಂದರೆ ದೇವೇಗೌಡರದ್ದು ಕಟ್ಟಕಡೆಯ ಚುನಾವಣೆ ಮತ್ತು ಹೇಳಿ ಕೇಳಿ ಮಂಡ್ಯ ಒಕ್ಕಲಿಗರ ಕ್ಷೇತ್ರ. ದೇವೇಗೌಡರು ಅಂದರೆ ಅಲ್ಲಿ ಒಂದು ಎಮೋಷನ್ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿರ್ಬೋದು, ಅಲ್ಲಿರುವಂಥ ಒಕ್ಕಲಿಗರು ಕೂಡ ದೇವೇಗೌಡರ ಬಗ್ಗೆ ಅಪಶಬ್ದವನ್ನು ಮಾತಾಡಲ್ಲ. ಕುಮಾರಸ್ವಾಮಿಯವ್ರ ಬಗ್ಗೆ ಮಾತನಾಡ್ಬೋದು, ಸುಮಲತಾ ಅವ್ರ ಬಗ್ಗೆ ಮಾತಾಡ್ಬೋದು, ಮತ್ತೊಬ್ಬರ ಬಗ್ಗೆ ಮಾತಾಡ್ಬೋದು, ಆದರೆ ದೇವೇಗೌಡರ ಬಗ್ಗೆ ಮಾತಾಡಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳ್ಬೋದು ಕಳೆದ ಬಾರಿ ತುಮಕೂರಲ್ಲಿ ಏನಾಯಿತು ಅಂತೇಳಿ. ದಟ್ಸ್ ಡಿಫ್ರೆಂಟ್ ಸಿನಾರಿಯೋ. ಆಯಿತಾ? ಆ ಸಿನಾರಿಯೋನೇ ಬೇರೆ, ಈ ಬಾರಿಯ ಸನ್ನಿವೇಶವೇ ಬೇರೆ. ವಾಸ್ತವವನ್ನು ಮಾತಾಡಬೇಕು. ಆದರೆ ಸುಮಲತಾ ಅವ್ರು ಬಂದರೆ ಫೈಟ್ ಆಗುತ್ತೆ, ನೋ ಡೌಟ್ ಇನ್ ದಟ್. ಸುಮಲತಾ ಕ್ಯಾಂಡಿಡೇಟ್ ಆದರೆ ಫೈಟ್ ಆಗೇ ಆಗುತ್ತೆ. ನಿಖಿಲ್ ಬಂದರೂ ಫೈಟ್ ಆಗುತ್ತೆ. ಕೆಲವರು ಹೇಳ್ತಾರೆ ಇಲ್ಲ ಅನುಕಂಪ ಇದೆ, ಕಳೆದ ಬಾರಿ ಅವರು ಸೋತಿದ್ರು ಅನ್ನುವಂಥ ಅನುಕಂಪ ಇದೆ. ಇರ್ಬೋದು, ಸ್ಟಿಲ್ ಫೈಟ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಇದೆ,
ಚಲರಾಯಸ್ವಾಮಿ ಮಿನಿಸ್ಟ್ರ್ ಇದ್ದಾರೆ, 7 ಜನ MLAಗಳಿದ್ದಾರೆ. ಏನೇ ವಿರೋಧಿ ಅಲೆ ಇದ್ದರೂ ಕೂಡ ಅವ್ರದ್ದೇ ಆದ ಒಂದು ಹೋಲ್ಡ್ ಇರುತ್ತೆ. ಸೊ ನಾನು ಅದಕ್ಕೆ ಹೇಳಿದೆ, ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದರ ಮೇಲೆ ಮಂಡ್ಯದ ಮುಂದಿನ MP ಯಾರು ಅನ್ನೋದು ಡಿಸೈಡ್ ಆಗುತ್ತೆ ಅನ್ನೋದು ನನ್ನ ವಿಶ್ಲೇಷಣೆ. ನಿಮ್ಮ ಪ್ರಕಾರ ಗೆಲ್ಲೋದು ಯಾರು? BJP JDS ಮೈತ್ರಿ ಅಭ್ಯರ್ಥಿನ ಅಥವಾ ಕಾಂಗ್ರೆಸ್ಸಾ? ಮಂಡ್ಯದ ಮುಂದಿನ ಸಂಸದರಾಗೋದು ಯಾರು? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.